ಸ್ನೇಹಿತರೆ, ಸದ್ಯದ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ ಸತ್ತೋಗಿರೋ ಸರ್ಕಾರ, ಕಿತ್ತೋಗಿರೋ ವಿರೋಧ ಪಕ್ಷ. ಹೌದು, ಒಂದು ಕಡೆ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ, ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಬೇಕಾಗಿದ್ದಂಥ ವಿರೋಧ ಪಕ್ಷ ಅವ್ರದ್ದೇ ಆದಂತಹ ಭಿನ್ನಮತದಲ್ಲಿ ತೊಡಗಿಸ್ಕೊಂಡು ಯಾವುದೇ ಒಂದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು 31 ತಿಂಗಳ ಅವಧಿ ಕಳೆದರೂ ಕೂಡ ಸರ್ಕಾರ ಸಾಕಷ್ಟು ಹಗರಣಗಳನ್ನು ವಿರೋಧ ಪಕ್ಷದ ಕೈಗೆ ಕೊಟ್ಟಿತ್ತು. ಈ ಹಗರಣಗಳನ್ನು ಉಪಯೋಗಿಸಿಕೊಂಡು ರಾಜ್ಯದ ಸರ್ಕಾರವನ್ನು, ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿದ್ದಂತಹ ವಿರೋಧ ಪಕ್ಷ BJP ಅದರದೇ ಆದಂಥ ಒಂದು ಸಮಸ್ಯೆಯಲ್ಲಿರ್ತಕ್ಕಂಥದ್ದು ರಾಜ್ಯದ ಜನರಿಗೆ ನಿಜಕ್ಕೂ ಕೂಡ ಒಂದು ರೀತಿ ನುಂಗ್ಲಾರ್ದಂತಹ ತಪ್ಪಾಗಿದೆ. ಒಂದು ಕಡೆ ಮೂಢ ಹಗರಣ, ಸ್ವತಃ ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ ಸಿದ್ದರಾಮಯ್ಯನವರು ಅಕ್ರಮವಾಗಿ 14 ಸೈಟ್ಗಳನ್ನು ಮೂಡದಲ್ಲಿ ಪಡೆದುಕೊಂಡಿದ್ರು ಅನ್ನುವ ವಿಚಾರವನ್ನು ರಾಜ್ಯ BJP ಹಾಗೂ JDS ನಾಯಕರು ದೊಡ್ಡ ಮಟ್ಟದಲ್ಲಿ ಕಿಚ್ಚನ್ನು ಹಬ್ಬಿಸಿದ್ರು. ಬೆಂಗಳೂರಿಂದ ಮೈಸೂರಿನವರೆಗೆ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನು ಮಾಡಿದರು. ಆ ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ BJPಯಲ್ಲಿ 2 ಬಣ. ಆ ಬಸವನಗೌಡ ಪಾಟೀಲ್, ಯತ್ನಾಳ್ ಮತ್ತು ಅವ್ರ ಟೀಮ್ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇ ಇರತಕ್ಕಂಥದ್ದು BJPಗೆ ಬಹುದೊಡ್ಡ ಹಿನ್ನಡೆ ಆಯಿತು ಅಂದರೆ ತಪ್ಪಾಗೋದಿಲ್ಲ. ಒಂದು ಲೆಕ್ಕಕ್ಕೆ ಆ ಒಂದು ಪಾದಯಾತ್ರೆ ವಿಜಯೇಂದ್ರ ಹಾಗೂ JDSನ ನಾಯಕರ ನೇತೃತ್ವದಲ್ಲಿ ಒಂದು ರೀತಿ ಯಶಸ್ವಿಯಾಗಿ ನಡೀತು. ಆದರೆ ಆ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೂ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆಯೋದರಲ್ಲಿ ಈ BJP ಹಾಗೂ JDS ವಿಫಲವಾದವು. ಸಿದ್ದರಾಮಯ್ಯ ತಾನು ಪಡ್ಕೊಂಡಿದ್ದಂಥ 14 ಸೈಟನ್ನು ವಾಪಸ್ ಕೊಟ್ಟರು, ಅಲ್ಲಿ ಕೈ ತೊಳ್ಕೊಂಡ್ರು. ಈ ವಿಚಾರವನ್ನು ಕೂಡ BJP ಹಾಗೂ JDS ಅಲ್ಲಿಗೆ ಬಿಟ್ಬಿಟ್ವು. ನೆಕ್ಸ್ಟು ST ಕಾರ್ಪೊರೇಷನ್ನ 187 ಕೋಟಿ ಹಗರಣವನ್ನೇನೋ BJP ನಾಯಕರು ಬಾಯ್ಲಿಕ್ಕೆ ತಂದರು. ಆ ಒಂದು ಹಗರಣವನ್ನು ಕೂಡ ತಾರ್ಕಿಕ ಅಂತ್ಯ ಕಾಣಿಸೋದ್ರಲ್ಲಿ ಈ ಮತ್ತು ವಿರೋಧ ಪಕ್ಷಗಳು ವಿಫಲವಾದವು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಇದು 187 ಕೋಟಿ ಹಗರಣ ಅಲ್ಲ, ಕೇವಲ 90 ಕೋಟಿ ಹಗರಣ ಅನ್ನೋದನ್ನು ಒಪ್ಕೊಂಡ್ರೂ ಕೂಡ ವಿರೋಧ ಪಕ್ಷಗಳು ಆ ಒಂದು ಹಗರಣವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದ್ರಲ್ಲಿ ಸಂಪೂರ್ಣವಾದ ವಿಫಲವಾದರು. ಅದೇ ರೀತಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಸಮರ್ಥ ಗೃಹ ಸಚಿವರು ರಾಜ್ಯದಲ್ಲಿದ್ದಾರೆ. ಈ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಯಾವುದೇ ವಿಚಾರವನ್ನು ಕೇಳಿದರೂ ಕೂಡ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ನಾನು ಅದನ್ನು ಮಾಹಿತಿ ತರಿಸ್ಕೊಂಡ್ಮೇಲೆ ಉತ್ತರ ಕೊಡ್ತೀನಿ ಅನ್ನೋ ಹೇಳಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಸರ್ಕಾರಿ ಅಧಿಕಾರಿಗಳ ಮೇಲೆ ನಿರಂತರವಾದ ದಬ್ಬಾಳಿಕೆ ಈ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರಿಂದ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಮಹಿಳಾ ಅಧಿಕಾರಿಗಳ ಮೇಲೆ. ಮೊದಲಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ ಭದ್ರಾವತಿಯ ಕಾಂಗ್ರೆಸ್ನ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ವಾಚಾಮಗೋಚರವಾಗಿ ಬೈತಾರೆ. ಅಯ್ಯಮ್ಮ, ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಅಕ್ರಮ ಮರಳುಗಾರಿಕೆ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿ ಹೋಗಿ ಆತನ ಲಾರಿಯನ್ನು ತಡೆದು ಆ ಲಾರಿಯನ್ನು ಸೀಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಮಹಿಳೆಗೆ ಫೋನ್ ಮೂಲಕ ಈ ಬಸವೇಶ ಗೋಚರವಾಗಿ ಬೈದಿದ್ದಾರೆ. ಆ ಒಂದು ವಿಚಾರದಲ್ಲಿ ಆ ಬಸವೇಶನ್ನು ಬಂಧನ ಮಾಡೋದ್ರಲ್ಲೂ ಕೂಡ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಯಿತು. ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ BJP ವಿಫಲವಾಯಿತು ಅಂತಲೇ ಹೇಳ್ಬೋದು. ಇನ್ನು ಇತ್ತೀಚೆಗೆ ಏನು ಬೆಳಗಾವಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಮಹಿಳೆಯರ ಖಾತೆಗೆ ಹಾಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು, ಒಂದು ಗಂಭೀರ ಆರೋಪವನ್ನು ಮಹೇಶ್ ತೆಂಗಿನಕಾಯಿ ಅವರು ಸದನದಲ್ಲಿ ಎತ್ತಿದ್ರು. ಅದನ್ನು ಸರ್ಕಾರ ಕೂಡ ಒಪ್ಕೊಳ್ತು. ಈ 2 ತಿಂಗಳ ಹಣವನ್ನು ನಾವು ಮಹಿಳೆಯರ ಖಾತೆಗೆ ಹಾಕೋದ್ರಲ್ಲಿ ವಿಫಲವಾಗಿದ್ದೀವಿ, ಸದ್ಯದಲ್ಲಿ ಅದನ್ನು ಸರಿಪಡಿಸ್ತೀವಿ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ನಿಜಕ್ಕೂ ಕೂಡ ಈ ಒಂದು ಹಗರಣವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿ ಸರ್ಕಾರವನ್ನು ಸಾಕಷ್ಟು ಮುಜುಗರಕ್ಕೆ ವಿರೋಧ ಪಕ್ಷಗಳು ಸಿಲುಕಿಸ್ಬೋದಿತ್ತು. ಆದರೆ ಇದನ್ನೂ ಕೂಡ ವಿರೋಧ ಪಕ್ಷಗಳು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಇನ್ನು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಏನು ಆ ಅಬಕಾರಿ ಸಚಿವ RB ತಿಮ್ಮಾಪುರ್ಗೆ ದೊಡ್ಡ ಮಟ್ಟದ ಹಫ್ತಾ ಹೋಗ್ತಾ ಇದೆ ಅನ್ನುವ ಹಗರಣ ಇತ್ತೀಚೆಗೆ ಬಯಲಿ ಬಂತು. ಅದನ್ನೂ ಕೂಡ ವಿರೋಧ ಪಕ್ಷ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಲ್ಲ. ಇನ್ನು ಸರ್ಕಾರ ಅಧಿಕಾರಕ್ಕೆ ಬಂದು 30 ತಿಂಗಳ ಅವಧಿ ಕಳೆದರೂ ಕೂಡ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡೋದಕ್ಕೂ ಕೂಡ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ತಮ್ಮ ಅಭಿವೃದ್ಧಿಗೆ ಬಳಸಬೇಕಾಗಿದ್ದಂಥ ಎಲ್ಲ ಹಣವನ್ನು ಕೂಡ ತಾವು ಘೋಷಣೆ ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಆಗ್ತಾಯಿದೆ. ಅದರಲ್ಲೂ ಕೂಡ SCP TSPಯ
ಸುಮಾರು 40,000 ಕೋಟಿ ಹಣವನ್ನು ಕೂಡ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದೆ. ಇದನ್ನೂ ಕೂಡ ರಾಜ್ಯದ ಜನರ ಮುಂದೆ ಬಯಲುಗೊಳಿಸಬೇಕಾಗಿದ್ದಂತಹ ವಿರೋಧ ಪಕ್ಷಗಳು ಅದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಇನ್ನೊಂದು ಕಡೆ ಏನು BJPಯ ವಿರುದ್ಧ 40% ಕಮಿಷನ್ನ ಆರೋಪವನ್ನು ಮಾಡಿದ್ದಂಥ ಆಗಿನ ಗುತ್ತಿಗೆದಾರರ ಸಂಘದ ಕೆಂಪಣ್ಣ ಏನು BJPಯ ನಾಯಕರು 40% ಕಮಿಷನನ್ನು ತೆಗೆದುಕೊಳ್ತಾರೆ ಅನ್ನುವ ಆರೋಪವನ್ನು ಮಾಡಿದರು. ಅದನ್ನು ಆಗಿನ ಕಾಂಗ್ರೆಸ್ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ ಅತ್ಯಂತ ಸೂಕ್ತವಾಗಿ ಬಳಸ್ಕೊಳ್ಳೋದ್ರ ಮೂಲಕ BJPಯನ್ನು ಅಧಿಕಾರದ ತಪ್ಪಿಸೋದರಲ್ಲಿ ಯಶಸ್ವಿಯಾಯಿತು. ಅದೇ ರೀತಿಯ ಒಂದು ಆರೋಪವನ್ನು ಈಗಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಈ ಒಂದು ವಿಚಾರವನ್ನು ಕೂಡ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದರಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಮನಸ್ಸನ್ನು ಆ ಗಮನವನ್ನು ಸೆಳೆಯೋದರಲ್ಲಿ ರಾಜ್ಯದ BJP ಸಂಪೂರ್ಣವಾಗಿ ವಿಫಲವಾಗಿದೆ. ಈ ರೀತಿ ವಿರೋಧ ಪಕ್ಷಗಳ ಕೈಗೆ ಸಾಕಷ್ಟು ಒಂದು ಅಸ್ತ್ರಗಳನ್ನು ಸ್ವತಃ ಕಾಂಗ್ರೆಸ್ ಕೊಟ್ಟರೂ ಕೂಡ ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದರಲ್ಲಿ ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ವಿಫಲವಾಗಿದ್ದರೆ ರಾಜ್ಯ ಸರ್ಕಾರ ಇದ್ದೂ ಕೂಡ ಇಲ್ಲದಂತಾಗಿದೆ. ಕೇವಲ ಇವರು ಅಧಿಕಾರ ಹಂಚಿಕೆಯ ಒಂದು ಗುದ್ದಾಟದಲ್ಲಿ ಸುಮಾರು 8 ತಿಂಗಳ ಕಾಲವನ್ನು ಕಳೆದಿದ್ದಾರೆ. ಈ ಒಂದು ಕಾಂಗ್ರೆಸ್ ನಾಯಕರ ಒಂದೇ ಒಂದು ಚರ್ಚೆ ಏನು ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ ಆಗಲ್ವೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಇದೇ ಇವ್ರ ಚರ್ಚೆ. ಅದನ್ನು ಬಿಟ್ಟರೆ ಒಂದೇ ಒಂದು ಅಭಿವೃದ್ಧಿ ಕೆಲಸದ ಕಡೆಗೂ ಕೂಡ ರಾಜ್ಯದ ಕಾಂಗ್ರೆಸ್ ನಾಯಕರಾಗಲಿ ಮುಖ್ಯಮಂತ್ರಿಗಳಾಗಲಿ ಗಮನವನ್ನು ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಸರ್ಕಾರದ ವೈಫಲ್ಯಗಳನ್ನು ರಾಜ್ಯದ ಜನರ ಮುಂದೆ ಎತ್ತಿಡಿದು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡಬೇಕಾಗಿದ್ದಂತಹ ರಾಜ್ಯ BJP ನಾಯಕರಾಗಲಿ JDS ನಾಯಕರಾಗಲಿ ಸೂಕ್ತವಾಗಿ ಈ ಒಂದು ಹಗರಣಗಳನ್ನು ಈ ಒಂದು ಇಶ್ಯೂಗಳನ್ನು ಬಳಸ್ಕೊಳ್ಳದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಈ ರಾಜ್ಯದ ವಿರೋಧ ಪಕ್ಷಗಳು ಇದಾವೋ ಅಥವಾ ಇಲ್ವೋ ಅನ್ನುವ ಪ್ರಶ್ನೆಗಳನ್ನು ರಾಜ್ಯದ ಜನರಿಗೆ ಹುಟ್ಟಾಕಿದ್ದಾವೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಇದೇ ರೀತಿಯ ವಾತಾವರಣ ರಾಜ್ಯದಲ್ಲಿ ಮುಂದುವರೆದಿದ್ದೆ ಆದರೆ ಸರ್ಕಾರ ಇನ್ನುಳಿದಿರ್ತಕ್ಕಂಥ 30 ತಿಂಗಳ ಅವಧಿಯನ್ನು ಟೈಮ್ ಪಾಸ್ ಮಾಡೋದ್ರ ಮೂಲಕ ಕಳೆಯುತ್ತೆ. ಅಲ್ಲಿಗೆ ರಾಜ್ಯ ಅಭಿವೃದ್ಧಿಯಲ್ಲಿ ಸುಮಾರು 20 ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ರಾಜ್ಯದ ವಿರೋಧ ಪಕ್ಷದ ನಾಯಕರು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಿತ್ತು. ಆದರೆ ಅವರಲ್ಲಿರ್ತಕ್ಕಂಥ ಒಳ ಜಗಳಗಳ ಕಾರಣಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಹಗರಣಗಳನ್ನು ಮಾಡಿದರೂ ಕೂಡ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ರಾಜ್ಯದಲ್ಲಿ ಮಾಡದೇ ಹೋದರೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದರಲ್ಲಿ ಸಂಪೂರ್ಣವಾಗಿ ವಿರೋಧ ಪಕ್ಷಗಳು ವಿಫಲವಾಗಿದ್ದಾವೆ. ಈ ಒಂದು ವಿಫಲತೆಯ ಲಾಭವನ್ನು ರಾಜ್ಯದ ಕಾಂಗ್ರೆಸ್ ನಿಜಕ್ಕೂ ಕೂಡ ಪಡ್ಕೊಳ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BJP ನಾಯಕರ ಒಂದೇ ಒಂದು ಸಣ್ಣ ತಪ್ಪು ಸಿಕ್ಕರೂ ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಕಾಂಗ್ರೆಸ್ ನಾಯಕರು ಜನರ ಮನಸ್ಸನ್ನು ಸೆಳೆಯೋದರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದರು. ಆದರೆ ಅದಕ್ಕಿಂತ ದೊಡ್ಡ ಒಂದು ಏನು ಹಗರಣಗಳು ವಿಚಾರಗಳು BJP ಹಾಗೂ JDS ನಾಯಕರಿಗೆ ಕೈಗೆ ಸಿಕ್ಕರೂ ಕೂಡ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಈ ನಾಯಕರು ವಿಫಲರಾಗಿದ್ದಾರೆ. ನಿಜಕ್ಕೂ ಕೂಡ ವಿರೋಧ ಪಕ್ಷ ಇದೆಯೋ ಇಲ್ವೋ ಅನ್ನುವ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಡವಳಿಕೆಯ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.